ಶೂಟಿಂಗಿಂದ ಡೈರೆಕ್ಟ್ ಇಲ್ಲೇ ಬಂದ್ರಾ? ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಟಯರ್ಡ್ ಆಗಿದೆ. ರೆಸ್ಟ್ ಮಾಡಿ ಆರಾಮಾಗಿ ಎ ಸಿ ಇದೆ. ನನಗೆ ಕಣ್ಣು ಮುಚ್ಚಿದ್ರೆ ನಿದ್ದೆ ಎಳಿತಾ ಇದೆ. ಲೆನ್ಸ್ ಹಾಕಿಲ್ಲ ಅಂದರೆ ಕಣ್ಣು ಬೇರೆ ಕಾಣಲ್ಲ. ಓ ಲೆನ್ಸ್ ಹಾಕಿದ್ರಾ? ಪವರ್ ಲೆನ್ಸ್ ಹಾಕಿ ಲೆನ್ಸ್ ಹಾಕೊಳ್ಳಿ. ಲೆನ್ಸ್ ಹಾಕೊಳ್ಳಿ ಪವರ್ ಲೆನ್ಸ್. ಅಲ್ಲ ಹಾಕಿದ್ದೀನಿ, ಹಾಕಿಲ್ಲ ಅಂದರೆ ಕಾಣಲ್ಲ. ಇಲ್ಲಾಂದ್ರೆ ಕಣ್ಣು ಮುಚ್ಕೊಂಡು ಮಲಗ್ಬೋದಾಗಿತ್ತು. ಲೆನ್ಸ್ ಹಾಕಿದ್ರೆ 5 ನಿಮಿಷ ಮೇಲೆ ಮಲಗಂಗಿಲ್ಲ. ಹೌದಾ? ಪವರ್ದು ಹಾಕಬಾರ್ದು. ಪವರ್ಗೆ ಹಾಕ್ಬಾರ್ದು. The N1 Cricket Academy presents MR Group IPT12 Season 2. ಇದರ ಈ ದಿನದ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ದೀಪ ಬೆಳಗುವುದರ ಮೂಲಕ ನೀಡಲಾಗ್ತಾ ಇದೆ. ಸ್ಟಿಲ್ ಅಡ್ಡ ಬಂತು. ಸ್ಟಿಲ್ ಫ್ಲಾಶ್ ಅಡ್ಡ ಬಂತು. ಫ್ಲಾಶ್ ಅಡ್ಡ ಫ್ಲಾಶ್ ಇರ್ತೇವೆ. ಫೋಟೋಗ್ರಾಫರ್ ಸ್ವಲ್ಪ ಹಿಂದೆ ಬನ್ನಿ. ಎಂಟು ತಂಡಗಳ ಹಣಾವಣಿಯನ್ನು ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ. ಆದರೆ ನಮ್ಮ IPT12ಗೆ ಕಾರಣೀಕರ್ತರಾಗಿರೋರು ಬಹಳಷ್ಟು ಜನರಿದ್ದಾರೆ. ಅದರಲ್ಲೂ ಪ್ರಮುಖರಾಗಿ ಇದೀಗ N1 ಕ್ರಿಕೆಟ್ ಅಕಾಡೆಮಿಗೆ IPT12 ಸೀಸನ್ 2ಗೆ ಜೊತೆಯಾಗಿ ನಿಂತಿರೋರು ನಮ್ಮ ಟೈಟಲ್ ಸ್ಪಾನ್ಸರ್. ಹಾಗಾಗಿ ಅವರನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯಿಸುವಂತಹ ಸಮಯ. ನಾವು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಮೊದಲನೇದಾಗಿ ನಮ್ಮ ಅಲೆಕ್ಸರ್ ಬಂದಿದ್ದಾರೆ, ಮತ್ತು ತುಂಬ ಅಫಿಷಿಯಲ್ಸ್, ಪೊಲೀಸ್ ಟೀಮ್ ಇದೆ, ಮೀಡಿಯಾ ಇದ್ದಾರೆ, ಮತ್ತೆಲ್ಲ ಹಳೆ ಸ್ನೇಹಿತರು, ಟೆಲಿವಿಷನ್ ಮತ್ತು ಮೂವಿ ಮತ್ತು ಕಾಂಟ್ರಾಕ್ಟರ್ಸು, ಸುಮಾರು ಹಲವಾರು. ಈ ಸರಿ ಒಂದು ಸುನೀಲ್ ಅವರು N1 ಬಗ್ಗೆ ಹೇಳಬೇಕಂದ್ರೆ ಇದು 3ನೇ ಟೂರ್ನಮೆಂಟ್ ನಮ್ಮದು. WWCL ಮಾಡ್ತಾರೆ, TPL ಮಾಡ್ತಾರೆ, ಇದು IPT12. 3 ಟೂರ್ನಮೆಂಟ್ ಅವರು ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಲಾಸ್ಟು TPL ಕೊಲಂಬೋದಲ್ಲಿ ಮಾಡಿದರು, ಅಲ್ಲೂ 8 ಟೀಮು ಭಾಗವಹಿಸಿದ್ವಿ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸುಮಾರು ನಡೀತಾನೆ ಇದೆ ಎವ್ರಿ ಮಂತ್. ನಮ್ಮ ಮಹೇಶ್ ಅಣ್ಣ ಬಗ್ಗೆ ಹೇಳಬೇಕು, QPL ತುಂಬ ದೊಡ್ಡ ಮಟ್ಟಕ್ಕೆ ಮಾಡ್ತಾವೆ ಈ ಸರಿ. ಹಲವಾರು ಟೂರ್ನಮೆಂಟ್ಸ್ಗೆ ನಮ್ಮ ಬ್ರದರ್ ಆದಂಥ ಅರವಿಂದ್ ರೆಡ್ಡಿ ಅವರು, AVR ಗ್ರೂಪ್ಸ್, ಅವರು ಪ್ರತಿಯೊಂದಕ್ಕೂ ಟೈಟಲ್ ಸ್ಪಾನ್ಸರ್ ಅವರಿದ್ದರು. ಈ ಸರಿ ಸುನೀಲ್ ಸರ್ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ತುಂಬ ಸ್ಪೋರ್ಟಿವ್ ಆಗಿ ತೊಗೊಳ್ಳೋಣ, ಎಲ್ಲರೂ 8 ಟೀಮು ಆ್ಯಸ್ ವಿ ಆರ್ ಒನ್ ಫ್ಯಾಮಿಲಿ. ಯಾರಿಗಿದ್ರು ನಮ್ಮ N1 ಕ್ರಿಕೆಟ್ ಅಕಾಡೆಮಿ ಗೆದ್ದಂಗೆ. ಏಕೆಂದರೆ ಸಿನಿಮಾ ಫೀಲ್ಡ್ ಇದ್ದಾಗ ಸಿನಿಮಾ ಚಿತ್ರರಂಗ ಗೆದ್ದಂಗೆ ಅಂತ ಹೇಳ್ತಿದ್ವಿ. ಈ ಸರಿ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಮೀಡಿಯಾ ಇದ್ದಾರೆ, ಎಲ್ಲರೂ ಇದ್ದಾರೆ. ಮತ್ತು ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು
ಎಲ್ಲದಕ್ಕೂ ನಿಮ್ಮ ಸಹಕಾರ ತುಂಬ ಚೆನ್ನಾಗಿದೆ. ಮತ್ತು ಈ ಸರಿ ಮೊನ್ನೆ ಒಂದು ಟೂರ್ನಮೆಂಟು ನಮ್ಮ ಪೊಲೀಸ್ ತಂಡ ಆಗಿದ್ದರು, ತುಂಬ ಚೆನ್ನಾಗಿ ಆಡ್ತಾರೆ ಅವರು. ಎಲ್ಲರೂ ಒಂದು ದೊಡ್ಡ ಮಟ್ಟಕ್ಕೆ ಇದೇ ಥರ ಸ್ಪೋರ್ಟಿವ್ ಆಗಿ ಸ್ಪೋರ್ಟ್ಸ್ ಆಡ್ಕೊಂಡು ಹೋಗೋಣ, ಇದರಲ್ಲಿ ಯಾವುದೇ ಥರ ರಾಜಕೀಯ ಅನ್ನೋದು ಬೇಡ. ಮತ್ತು ಒಬ್ಬರಿಂದ ಒಬ್ಬರು ತುಂಬ ದೊಡ್ಡ ಮಟ್ಟಕ್ಕೆ ಪರಿಚಯ ಆಗ್ತಾ ಇರುತ್ತೆ. ನಮ್ಮ ಬುಲ್ ಸ್ಕ್ವಾಡ್ ಮೋನಿಶ್ ಬ್ರದರು ಇದ್ದಾರೆ, ಇನ್ನು 4 ಜನ ಓನರ್ಸ್ ಹೊಸಬ್ರು ಇದ್ದಾರೆ, ಗೊತ್ತಿಲ್ಲ, ದಯವಿಟ್ಟು ಹೆಸರು ಗೊತ್ತಿಲ್ಲ, ಬೇಜಾರು ಮಾಡ್ಕೊಂಬಿಡಿ. ಆಲ್ ಆರ್ ಮೈ ಬ್ರದರ್ಸ್ ಓನ್ಲಿ. ಸುನಿಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಗೌರವ ಸಮರ್ಪಣೆ ದಯವಿಟ್ಟು ನಮ್ಮೆಲ್ಲರ ಚಪ್ಪಾಳಿಯೊಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ದ MR ಗ್ರೂಪ್. ಮಿಥುನ್ ರೆಡ್ಡಿ ಸರ್, ಪ್ರೀತಿಯ ಧನ್ಯವಾದಗಳು ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪ್ರಕಾರ ಮೊಟ್ಟ ಮೊದಲೇ ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರಗಳು. ಮತ್ತು ನಾವು ಕೇಳಿದಿರಿ ಪ್ರಶ್ನೆ ಹಾಕಿ ನಂಟು ನಮ್ಮ ದೇಶದಲ್ಲಿ ನಮ್ಗೆ ಅನಿಸುತ್ತೆ ಭಾಳ ಕಮ್ಮಿ ಜನ ಇರಬೇಕು ಯಾರಿಗೆ ಕ್ರಿಕೆಟ್ ಜೊತೆ ನಂಟು ಇರೋದಿಲ್ಲ. ಹುಟ್ಟಿದ ನಂತರ ಎಲ್ಲರೂ ಈ ಗಲ್ಲಿ ಕ್ರಿಕೆಟ್ ಆಡೋಕ್ಕೆ ಚಾಲೂ ಮಾಡ್ತಾರೆ. ನಾವು ಕೂಡ ಆಡಿದ್ದೀವಿ. ಮತ್ತು ನಾವು ಈಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ, ದಾವಣಗೆರೆವರೆಗೆ ನಮ್ಮದು ಪೊಲೀಸ್ದೊಂದು ಟೀಮ್ ಇತ್ತು ಅಲ್ಲಿ ದಾವಣಗೆರೆಯಲ್ಲಿ. ನಾವು ಸತತವಾಗಿ ನಾವು ಆಡಿ ಭಾಳಷ್ಟು ಟೀಮ್ಗೆ ನಾನು ಭಾಳ ಒಳ್ಳೆ ಬ್ಯಾಟ್ಸ್ಮನ್ ಇರಲಿಲ್ಲ, ರೈಟ್, ನಾನು ಹೇಳ್ತೀನಿ. ನಾವು ಟೀಮ್ ಮೆಂಬರ್ ಆಗಿ, ಆದರೆ ನಮ್ಮ ಜೊತೆಗೆ ಒಳ್ಳೆ ಬ್ಯಾಟ್ಸ್ಮನ್ ಎಲ್ಲ ಇದ್ದರು. ನಾವು ಪ್ರತಿ ಭಾನುವಾರ ಅಲ್ಲಿ ಒಂದು ಮ್ಯಾಚ್ ನಾವು ಆಡ್ತಿದ್ದೀವಿ. ಅದು ಬ್ಯಾಂಗ್ಳೂರು ಬಂದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಲಿ ಪಕ್ಕದಲ್ಲಿ ಒಂದು ಚಿಕ್ಕದು ಗ್ರೌಂಡ್ ಇದೆ. ಸೊ ನಾವು ಸಿಟಿ ಪೊಲೀಸ್ ಇದ್ದಾಗ, DCP ಇದ್ದಾಗ 2-3 ಸರ್ತಿ ನಾವು ಅಲ್ಲಿ ಆಡಿದ್ವಿ. ಆ ನಂತರ ನಮ್ಮ ಪ್ರಕಾರ ಆಡೋಕ್ಕೆ ಕ್ರಿಕೆಟ್ ನಮಗೆ ಆಸ್ಪತ್ರೆ ಸಿಕ್ಕಿಲ್ಲ, ನಾವು ಆಡಿಲ್ಲ. ಆದರೆ ಕ್ರಿಕೆಟ್ ನಮ್ಮ ದೇಶದಲ್ಲಿ ನಮಗೆ ನಾವು ಹೇಳ್ಬೋದು ಒಂದು ಸೋಲ್ ಹಾಗೆ. ಮತ್ತು ಇದು ಒಂದು ವಿಷಯ ಇದೆ, ಯಾವುದು ಜಾತಿ ಆಗಲಿ, ಧರ್ಮ ಆಗಲಿ, ಭಾಷೆ ಆಗಲಿ, ರೀಜನ್ ಆಗಲಿ, ಕಟಿಂಗ್ ಅಕ್ರಾಸ್ ಆಲ್ ದೀಸ್ ಬೌಂಡ್ರೀಸ್, ಆ ಟೈಮ್ಗೆ ಎಲ್ಲರೂ ಒಂದು ಆಗಿ ನಮ್ಮ ದೇಶದ ಟೀಮ್ ಗೆಲ್ಲಲಿ, ಅದರ ಬಗ್ಗೆ ಎಲ್ಲರೂ ನಮ್ಮ ಪ್ರಕಾರ ಪ್ರಾರ್ಥಿಸ್ತಾರೆ. ನಿನ್ನೆ ಓವಲ್ನಲ್ಲಿ ನಮ್ಮ ಟೀಮ್ 6 ರನ್ನ ಗೆದ್ದರು, ಎಲ್ಲರಿಗೂ ಖುಷಿ ಆಯಿತು. ಮತ್ತು 2-2 ಅವರು ಈಕ್ವಲ್ ಮಾಡಿದ್ದಾರೆ, ಭಾಳ ದಿವಸ ನಂತರ ಇದು ಸಿಕ್ಕಿದೆ. ಸೊ ಕ್ರಿಕೆಟ್ ಏನಿದೆ ಮತ್ತು ಬ್ಯಾಂಗ್ಳೂರಿನಲ್ಲಿ ವಿಶೇಷವಾಗಿ, ನಾವು ಬ್ಯಾಂಗ್ಳೂರು ನಗರದ ನಮ್ಮ ಪ್ರಕಾರ ವಿಶೇಷತೆಯಲ್ಲಿ, ವೈವಿಧ್ಯತೆಯಲ್ಲಿ ಕ್ರಿಕೆಟ್ ಬಗ್ಗೆ ಪ್ರೇಮ ಪ್ರೀತಿ ಏನಿದೆ ಅದರ ಬಗ್ಗೆ ಎಷ್ಟು ಜನರಿಗೆ ನಮ್ಮ ಪ್ರಕಾರ ಅಪಾರವಾದದು ಸ್ನೇಹ ಇದೆ, ಅಥವಾ ಅಟ್ಯಾಚ್ಮೆಂಟ್ ಇದೆ. ಅದು ಕೂಡ ನಮಗೆ ಬ್ಯಾಂಗ್ಳೂರಿನವ್ರಿಗೆ RCB ಟೀಮ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಂಗ್ಳೂರಿಯನ್ಸ್ ಕ್ರಿಕೆಟ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನಮ್ಮ ಪ್ರಕಾರ, ಆ ರೀತಿ ಬಾಂಬೆಗೆ ಕೂಡ ಮೀರಿ ಈಗ ಬ್ಯಾಂಗ್ಳೂರಿಗೆ ಮುಂದೆ ಬಂದಿದ್ದಾರೆ ನಮಗೆ ಅನಿಸ್ತದೆ. ಈಗ 8 ಟೀಮ್ ಇಲ್ಲಿ ತಾವು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅದು ಇವರಿದ್ರು ಈಗ ಮೀಡಿಯಾ ವತಿಯಿಂದ ಇದೆ, ಈಗ ಫಿಲ್ಮ್ ಮೂವಿ ಕ್ಷೇತ್ರದಿಂದ ಇದೆ, ಈಗ ಕಾಂಟ್ರಾಕ್ಟರ್ಸ್ ಕಡೆಯಿಂದ ಇದೆ, ಎಕ್ಸೈಸ್ ಅವರಿಂದ ನಮ್ಮ ಮಂಜುನಾಥ್ ಅವರ ಟೀಮ್ ಇದೆ, ಪೊಲೀಸ್ದು ಟೀಮ್ ಇದೆ. ಇಲ್ಲಿ 8 ಟೀಮ್ ಈಗ ಆಗಿವೆ. ನಮ್ಮ ಪ್ರಕಾರ ಗೆಲ್ಲೋದು ಅದು ಇಂಪಾರ್ಟೆಂಟ್ ಇದೆ, ಆದರೆ ಪಾರ್ಟಿಸಿಪೇಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಮತ್ತು 8 ಟೀಮ್ ಬದಲಿ ಮಾತ್ರ 1 ಟೀಮ್ ಇದ್ದರೆ ಅಥವಾ 8 ಟೀಮ್ ಇದ್ದರೆ ಮತ್ತು ಅದು ಯಾವ ಕಳೆ ಬರಲ್ಲ. ಯಾವುದು ಇದು ಮ್ಯಾಚ್ಗೆ ಅಥವಾ ಟೂರ್ನಮೆಂಟ್ಗೆ ಏನಾದ್ರು ಇಂಪಾರ್ಟೆನ್ಸ್ ಬರಲ್ಲ. ಅದಕ್ಕಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ತಮ್ಮ ಪ್ರಕಾರ. ಮತ್ತು ಕ್ರಿಕೆಟ್ಗೆ ಸ್ಪಿರಿಟ್ ಬಹಳ ಮುಖ್ಯ, ಜೆಂಟಲ್ಮ್ಯಾನ್ಸ್ ಗೇಮ್ ಇದೆ, ಎಲ್ಲರೂ ಆ ರೂಲ್ಸ್ಗಳು ಏನಿದೆ ಅದು ಫಾಲೋ ಮಾಡಬೇಕು, ಮತ್ತು ಯಾವುದು ಬೇಜಾರು ಮಾಡಬಾರ್ದು. ಅದು ನಾನು ಎಲ್ಲರೂ ಒಳ್ಳೆ ರೀತಿಯಿಂದ ಆಡಬೇಕು. ಮತ್ತು ಕ್ರಿಕೆಟ್ದು ಒಂದು ಯಾವ ಏಜ್ ಗ್ರೂಪ್ಗೆ ಕೂಡ ಸೀಮಿತವಾಗಿ ಇಲ್ಲ. ವೆಟ್ರನ್ಸ್ ಕ್ರಿಕೆಟ್ ಈಗಾಗಲೇ ಸಚಿನ್ ತೆಂಡೂಲ್ಕರ್ ಎಲ್ಲರೂ ರಿಕಿ ಪಾಂಟಿಂಗ್ ಎಲ್ಲ ಆಡಿದರು. ಸೊ ಯಾವ ವಯಸ್ಸು ಅದು ಕೂಡ ಈಗ ಇಲ್ಲ. ಸೊ ನಮ್ಮ ಪ್ರಕಾರ ವೆಟ್ರನ್ ಆಗಿ ಬೇರೆ ಬೇರೆ ಜನ ಈಗ ಆಡೋಕ್ಕೆ ಬಂದಿದ್ದಾರೆ, ಕೆಲವು ಯಂಗ್ಸ್ಟರ್ಸ್ ಕೂಡ ಇದ್ದಾರೆ ಆ ಟೀಮಲ್ಲಿ. ನಾನು ಎಲ್ಲರಿಗೆ ಶುಭಾಶಯವನ್ನು ಕೋರುತ್ತೇನೆ. ಮತ್ತು ನಮಗೆ ಇಲ್ಲಿ ಕರೆಸಿ ನಾವೆಲ್ಲರೂ ಇಲ್ಲಿ ಮಾತಾಡೋಕ್ಕೆ ಆಸ್ಪತ್ರೆಯನ್ನು ಕೊಟ್ಟಿದ್ದು ನಮ್ಮ ಕಿರಣ್ ಇಲ್ಲಿದ್ದಾರೆ, ಸುನೀಲ್ ಇದ್ದಾರೆ, N1 ಕ್ರಿಕೆಟ್ ಅಕಾಡೆಮಿಯಿಂದ, ಮತ್ತು ಅನಿಲ್ ಹೆಸರು ಇರಬೇಕು ನಿಮ್ಮದು. ಸೊ ಇವರು ಇದ್ದಾರೆ, ಮತ್ತು ಭಾಳಷ್ಟು ಮಹೇಶ್ ಅಲ್ಲಿ ಇದ್ದಾರೆ, ಇವರು ನಮ್ಮ ಚಲುವರಾಯ ಸ್ವಾಮಿ ಅವ್ರದ್ದು ಮಗ ಅವರು ಇದ್ದಾರೆ, ಎಲ್ಲ ಬಹಳ ಜನ ಇದ್ದಾರೆ. ಸೊ ಭಾಳ ಖುಷಿಗೆ ಬೇರೆ ಬೇರೆ ನಮ್ಮ ಸಮಾಜದ ಬೇರೆ ಬೇರೆ ಕ್ಷೇತ್ರದ ಜನ ಎಲ್ಲ ಸೇರಿದ್ದೀರಿ. ಇದೇ ರೀತಿ ನಮ್ಮ ಬ್ಯಾಂಗ್ಳೂರ್ದು ಸ್ಪಿರಿಟ್ ಏನಿದೆ, ಒಂದು ಕಾಸ್ಮೋಪಾಲಿಟನ್ ಕಲ್ಚರ್ ಏನಿದೆ, ಅದು ನಾವು ಮುಂದುವರಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೆ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲಿಗೆ ನಿಲ್ಲಿಸಲಿಲ್ಲ. ಅವರ ವಿಶೇಷತೆ ಏನು ಅಂತಂದರೆ ಮತ್ತೆ ಮುಂದೆ ಇದನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋವಂಥ ಒಳ್ಳೆಯ ಸದುದ್ದೇಶದಿಂದ ಈ ಕ್ರಿಕೆಟ್ ಅಕಾಡೆಮಿಯನ್ನು ಅವರು ಪ್ರಾರಂಭ ಮಾಡಿ ಈ ಎಲ್ಲ
ಸ್ಪರ್ಧೆಗಳನ್ನು ಆಯೋಜಿಸ್ತಾ ಇರೋದ್ರಿಂದ ಅವರಿಗೆ ವೈಯಕ್ತಿಕವಾಗಿ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಈ ಕ್ರೀಡೆ ಅನ್ನೋದು ಈಗಾಗಲೇ ಅಲೋಕ್ ಕುಮಾರ್ ಸರ್ ಹೇಳ್ದಂಗೆ ಈ ಜಾತಿ, ಧರ್ಮ, ರಾಜ್ಯ ಅನ್ನೋ ಎಲ್ಲ ಗಡಿಯನ್ನು ದಾಟಿಬಿಟ್ಟು ಎಲ್ಲರನ್ನೂ ಒಂದುಗೂಡಿಸುವಂತಹ ಕ್ರೀಡೆ ಇದು. ಇದರಲ್ಲಿ ಅದಕ್ಕಿಂತ ಪ್ರಮುಖವಾಗಿ ಏನು ಅಂತ ಅಂದರೆ, ಈ ಥರ ಈ IPT12 ಅಥವಾ ಲಿಖಿತ್ ಆ್ಯಂಡ್ ವಿವೇಕ್, ರವಿಕುಮಾರ್ ಅವರು ಬರಬೇಕು ಪ್ಲೀಸ್. ನಮ್ಮ ಆರ್ಗನೈಸಿಂಗ್ ಟೀಮ್ ಪ್ಲೀಸ್ ಬನ್ನಿ. ಹರ್ಷಿತ್ ಆನ್ ಸ್ಟೇಜ್ ಪ್ಲೀಸ್. ದಯವಿಟ್ಟು ಅದೇ ಸೌಂಡಿಗೆ ನಿಮ್ಮೆಲ್ಲರೂ ಚಪ್ಪಾಳೆ. ಇವತ್ತು ನಮ್ಮ ಕುಮಾರ್ ಸರ್ ಅವರಿಗೆ ನಮ್ಮ IPT12 ಸೀಸನ್ 2 ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿಯಾಗಿ ಅನಿಲ್ ಕುಮಾರ್ BR ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಮುಂದಿನ ಸನ್ಮಾನವನ್ನು ನೆರವೇರಿಸೋದಕ್ಕಾಗಿ. ನಮ್ಮ ಸುನಿಲ್ ಕುಮಾರ್ ಅವರ ಸಹೋದರರು, ಅವರ ಫ್ರೆಂಡ್ಶಿಪ್ ಬಾಂಡಿಂಗ್ ಭಾಳ ಚೆನ್ನಾಗಿದೆ ಎಲ್ಲರ ಮಧ್ಯೆ. ಸೊ ಇದೇ ಥರ ನಡೀತಾ ಹೋಗಲಿ. ನಾವು ಎಸ್ಪೆಷಲಿ ನಮ್ಮ ಸುನೀಲ್ ಎಫರ್ಟ್ ಅಂತೂ ಮೆಚ್ಚಲೇಬೇಕು. ಈ ತಿಂಗಳು ಏನಪ್ಪ ಅಂದರೆ ನೆಕ್ಸ್ಟ್ ತಿಂಗಳು ಇನ್ನೊಂದಿದೆ ಸರ್ ಅಂತಾನೆ ಆ ಥರ. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಮಲೇಷ್ಯಾ ಒಳ್ಳೆ ಕ್ಲೈಮ್ಯಾಟು, ತುಂಬ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡಿ ಮಲೇಷ್ಯಾದಲ್ಲಿ. ಸಚಿನ್ ಅವರಿದ್ದಾರೆ, ಸೊ ಎಲ್ಲರೂ ಸೇರ್ ಮಾಡ್ತಾ ಇರೋದ್ರಿಂದ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಶೈಲೇಶ್ ಅವರು, ಸೊ AVR ಅವರು ಎಲ್ಲಿ ನೋಡಿದ್ರು ಯಾಕೋ ಕ್ರಿಕೆಟ್ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಏನಾದ್ರು IPO ಹೋಗ್ಬೋದು ಕ್ರಿಕೆಟ್ ಬಗ್ಗೆ ಅನಿಸುತ್ತೆ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಮಣಿ ಸರ್. ಮಾಮಾ ಹರಿ ಸರ್, ನಿಮ್ಮ ಕಡೆ ಬೆಸ್ಟ್. ಒಬ್ರಿಗೊಬ್ರು ಪರಿಚಯ ಆಗ್ತಾರೆ. ಯಾಕಂದರೆ ಈ ಒಂದು ಇವೆಂಟ್ಗಳಿಂದ ಸಾಕಷ್ಟು ಸಿನಿಮಾಗಳು ಕೂಡ ಆಗಿದೆ. ಅದೇ ರೀತಿ ಚಿತ್ರರಂಗ ಕೂಡ ಒಳ್ಳೆಯದಾಗಲಿ. ಆಮೇಲೆ ಕ್ರಿಕೆಟ್ ಅಕಾಡೆಮಿಯ ಸುನಿಲ್ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. Thank you Mr. Sunil and N1 Academy for giving us this opportunity, and it's a privilege to be here for this esteemed tournament. I extend my best wishes to all the teams. May you compete with good spirit and stay injury free. Thank you. ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ಸುನಿಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೆನ್ನೆ ಟೀಸರ್ ಬಂದ ತಕ್ಷಣ ನಮ್ಗೆ ಇನ್ವೈಟ್ ಮಾಡಿ ನಮ್ಮ ಟೀಸರ್ ಪ್ಲೇ ಮಾಡ್ತೀವಿ, ನಿಮಗೆ ಜೊತೆಗೆ ನಿಲ್ತೀವಿ ಅಂತ ಕರೆದಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ, ಅನಿಲ್ ಅವ್ರಿಗೆ ಹಾಗೂ ನಿಮ್ಮ ಎಂಟೈರ್ ಟೀಮ್ಗೆ. IPT12 ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಬರೀ ಸಿನಿಮಾದವ್ರಿಗೊಂದು ಟೂರ್ನಮೆಂಟ್ ಮಾಡ್ಬೋದು, ಆಮೇಲೆ ಟೆಲಿವಿಷನ್ ಅವ್ರಿಗೊಂದು ಟೂರ್ನಮೆಂಟ್ ಮಾಡ್ತಿದ್ರಿ. ಇಲ್ಲಿ 8 ಪ್ರೊಫೆಷನ್ನಲ್ಲಿ ಬೇರೆ ರೀತಿ ಹೋಗಿರೋರ ಜೊತೆ ಸೇರಿ ಒಂದು ಟೂರ್ನಮೆಂಟ್ ಮಾಡ್ತಾ ಇದ್ದೀರಾ. ಸೊ ತುಂಬ ಬಾಂಡಿಂಗ್ಸ್ ಬೆಳೆಯುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಕಾಂಟ್ರಾಕ್ಟರ್ಸ್ ಇರ್ಬೋದು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವರೆಲ್ಲರನ್ನೂ ಸೇರಿಸಿ ಜೊತೆಗೆ ನಮ್ಮ ಸಿನಿಮಾದವ್ರನ್ನೂ ಸೇರಿಸಿದ್ದೀರಾ. ಸೊ ಇದು TPLಗಿಂತ ಲಾಯರ್ಸು ಇದ್ದಾರೆ. ಸೊ ಎಲ್ಲೂ ಏನೂ ಪ್ರಾಬ್ಲಮ್ಮೇ ಆಗಬಾರ್ದು, ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಆಡಿ ಆ್ಯಂಡ್ ನಮಗೂ ಸಪೋರ್ಟ್ ಮಾಡಿ. ನೆನೆ ತಾನೇ ಟೀಸರ್ ಲಾಂಚ್ ಆಯಿತು, ಚೆನ್ನಾಗಿ ಆಗ್ತಾ ಇದೆ. ಸೊ ಫ್ಯೂಚರಲ್ಲಿ ನಮ್ಮ ಸಿನಿಮಾ ಸೆಪ್ಟೆಂಬರ್ 19 ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ತೀರ್ಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನೀವು ಹೀರೋ ಪಾಸ್ ಮಾಡ್ಬೋದಾ? ಥ್ಯಾಂಕ್ ಯು. ಅಕ್ಷಿತಾ ಅವರೇ, ಕಮಲ್ ಶ್ರೀದೇವಿ ಬಗ್ಗೆ ಹಾಗೂ IPT12 ಬಗ್ಗೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ 2 ವರ್ಷ ಹಿಂದೆ ಇದೇ ಸ್ಟೇಜಲ್ಲಿ ನಿಂತ್ಕೊಂಡು GLR ವಾರಿಯರ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ. ಸೊ ಇವಾಗ ಇದೇ ಸ್ಟೇಜಲ್ಲಿ ನಿಂತ್ಕೊಂಡು ನಾನು ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಸರ್. ಹಾಗೆ ಸೆಪ್ಟೆಂಬರ್ 19 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನು ಎಲ್ಲರೂ ಕಂಟೆಂಟ್ ಸಿನಿಮಾ ಬರ್ತಾ ಇಲ್ಲ, ಕಂಟೆಂಟ್ ಇಲ್ಲ ಅಂತ ಏನು ಹೇಳ್ತಾ ಇದ್ರಿ, ಕಮಲ್ ಶ್ರೀದೇವಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಪಾತ್ರ ತುಂಬ ಅದ್ಭುತವಾಗಿ ಬಂದಿದೆ. ಹಾಗೆ ನಂದೊಂದು ಖಡಕ್ ಆಗಿರೋ ರೋಲ್ ಇದೆ, ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಪಾತ್ರದ ಬಗ್ಗೆ ಹೇಳಲ್ಲ ನಾನು, ನೀವೆಲ್ಲರೂ ಸಿನಿಮಾ ನೋಡಿ. ಸೊ ಕನ್ನಡ ಸಿನಿಮಾನ ನಾವೆಲ್ಲರೂ ಸೇರಿ ಬೆಳೆಸೋಣ.
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಆಟಾಡಿ. Thank you so much. And on September 19th, so IPT 12 ಪರವಾಗಿ ಮತ್ತೊಮ್ಮೆ all the very best. Thank you ಸಚಿನ್ ಸರ್. ಫೇರ್ ಬ್ರೇಕ್ ಟೂರ್ನಮೆಂಟ್ಗಳನ್ನು ಮಾಡುತ್ತೆ ಮಹಿಳೆಯರಿಗೆ, ಅದೊಂದೇ ಸಂಸ್ಥೆ ಇರೋದು ಅನ್ನುವಂಥದ್ದು ಮತ್ತಷ್ಟು ಹೆಮ್ಮೆ. ಹಾಗಾಗಿ Good evening, everyone. It's a privilege to be here, and what can I say about Sunil? All of you know him too very well. I think, Sunil is one person who gives wings to passion, and he's creating these opportunities for everybody to live those passion. Even when you take up a professional take up a profession, he is giving you an opportunity to play, and I think I must congratulate IPT 12 ಪ್ರಜ್ವಲ್ ಅವರು ಜಾಯಿನ್ ಆಗಬೇಕು ಪ್ಲೀಸ್. Inman Cricket Academy presents MR Group IPT 12 Season 2 ಇದರ ವಿನ್ನರ್ಸ್ ಟ್ರೋಫಿಯನ್ನು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವಿಡಿಯೋ ರೆಕಾರ್ಡ್ ಮಾಡ್ತಾನೆ ಒಂದೊಂದು ಕೈಯಲ್ಲಾದರೂ ಚಪ್ಪಾಳೆಯೊಂದಿಗೆ ಇದೀಗ ಅನಾವರಣಗೊಂಡಿದೆ ಬ್ಯೂಟಿಫುಲ್ ಟ್ರೋಫಿ. Inman Cricket Academy ಪ್ರೆಸೆಂಟ್ ಆಗ್ತಾ ಇದೆ, ಯಾರು ತಗೊಂಡು ಹೋಗೋದು ಅಂತ. ಎಸ್, ಓಕೆ, ಪ್ರಜ್ವಲ್ ಬಂದು. ನಾಗೇಶ್ವರರೆಡ್ಡಿ ಅವರು ಕೂಡ ಜಾಯಿನ್ ಆಗಬೇಕು. ಪ್ಲೀಸ್ ಕಮ್. ಎಸ್, ಸೊ ನೀವು ಮುಂದೆ ಈಗ Inman Cricket Academy presents IPT 12 Season 2 ಇದರ ರನ್ನರ್ಸ್ ಟ್ರೋಫಿಯನ್ನ ನಾವೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್ ಜೊತೆಗೆ ಸುನಿಲ್ ಕುಮಾರ್ ಬಳ್ಳಾರ್ ಅವರು ಅನಾವರಣ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ಅವ್ರು ನಗೋದು ಈ ಫ್ರೇಮಲ್ಲಿ ಇದ್ದಾಗ ಮಾತ್ರ. ಎಸ್, thank you so much girls, thank you. ಓಕೆ, ಥ್ಯಾಂಕ್ ಯು. ಈ ಮೂಲಕ ಅವ್ರ ಟೆನ್ಷನ್ ಸ್ವಲ್ಪ ಕಡಿಮೆ ಆಗಿರಬಹುದೇನೋ. ಗೋಳಿಗಳು ಬರ್ತಾ ಇದ್ದಾರೆ, ಬಲ್ ಸ್ಕ್ವಾಡ್ ಚಪ್ಪಾಳೆನೇ ಇಲ್ಲ. ಎಸ್, ಮುಂದೆ ಬನ್ನಿ ಪ್ಲೀಸ್, ಒಂದು ಸ್ವಲ್ಪ ಮುಂದೆ ಬರಬಹುದಾ? ಕಂಪ್ರಾನ್. ಯಾ, ಮೊದಲನೇದಾಗಿ ಲೋಗೋ ಅನಾವರಣ ಮಾಡ್ತಾ ಇದ್ದೀವಿ. ಬಲ್ ಸ್ಕ್ವಾಡ್ ಟೀಮ್ ಲೋಗೋ ಇದೀಗ ಲಾಂಚ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆಫ್ Bull Squad. ಇದೀಗ ಲೋಗೋ ಲಾಂಚ್ ಆಗಿದೆ. ಇದೀಗ ಜೆರ್ಸಿಯನ್ನ ಅನಾವರಣ ಮಾಡುವಂತಹ ಸಮಯ. ಟೀಮ್ Bull Squad ಇದರ ಜೆರ್ಸಿಯನ್ನ ರಿವೀಲ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ಸ್. ಎಸ್, ಮೋನಿಸ್ ಸರ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಓನರ್ ಮೋನಿಸ್ ಸರ್. ಸೌಹಾರ್ದ ಅವರೇ, ನಿಮ್ಮ ಸೌಹಾರ್ದತೆ ಇದೇ ರೀತಿ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸೌಹಾರ್ದ ಅವರೇ. ಆ್ಯಂಡ್ ಶರತ್ ಪದ್ಮನಾಭ್ ಅವರು, ಒನ್ ಆಫ್ ದ ಕೂಲ್ ಕ್ಯಾಪ್ಟನ್ಸ್ ವಿ ಹ್ಯಾವ್ ಸೀನ್. ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ. ಅದೇ ರೀತಿಯಾಗಿ ದಿವ್ಯಾ ರಾವ್ ಅವರು ಹಾಗೂ ಕಾವ್ಯ ರಾವ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅನಾವರಣ ಮಾಡಬೇಕು. ಮೊದಲನೇದಾಗಿ ಲೋಗೋ ಬರಲಿ ಪ್ಲೀಸ್. ಎಸ್,
ಎಸ್ ಸರ್. ಇದೀಗ ನಿಮ್ಮ ಮುಂದೆ ಅನಾವರಣ ಆಗ್ತಾ ಇದೆ ಟೀಮ್ ಲಾಯರ್ಸ್ ಲೋಗೋ. ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಲಾಯರ್ಸ್. ಥ್ಯಾಂಕ್ ಯು ಸೋ ಮಚ್. ಇದೀಗ please put your hands together to the team lawyers IPT 12 season 2 ನಲ್ಲಿ ಪಿಂಕ್ ಜರ್ಸಿ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ ಟೀಮ್ ಲಾಯರ್ಸ್. ಹಾರ್ಟ್ಲಿ ವೆಲ್ಕಮ್ ಟು ದ ಟೀಮ್ ಸಿವಿಲ್ ಟೈಗರ್ಸ್. ಇದೀಗ ಲೋಗೋ ಲಾಂಚ್ ಮಾಡುವಂತಹ ಸಮಯ. ಎಸ್ ಪ್ಲೀಸ್. ಸಿವಿಲ್ ಟೈಗರ್ಸ್ N1 ಕ್ರಿಕೆಟ್ ಅಕಾಡೆಮಿ ಜೊತೆ ಹೊಸದಾಗಿ ಸೇರ್ಪಡೆಗೊಂಡಿರುವಂತಹ ಟೀಮ್. ಹಾಗಾಗಿ ವೆರಿ ಎಕ್ಸೈಟೆಡ್ ಟು ಸಿ ದ ಲೋಗೋ. ಓಕೆ, ವಿಶೇಷವಾದಂತಹ ತಂಡದ ಜೊತೆಗೆ ಟೀಮ್ ವಿಜಯ್ IPT 12 ಸೀಸನ್ 2 ನಲ್ಲಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಇದೀಗ ಬೆಂಗಳೂರು ವಾರಿಯರ್ಸ್ ತಂಡದ ಲೋಗೋ ಅನಾವರಣ ಮಾಡುವಂತಹ ಸಮಯ. ಬೆಂಗಳೂರು ವಾರಿಯರ್ಸ್ ಲೋಗೋ. Okay, congratulations to the team. ಇದೀಗ ಜಯನಗಪ್ಪ ಸರ್, ಎಲ್ಲರಿಗೂ ಶುಭ